ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಜಮಾಪುರ ಗ್ರಾಮದಲ್ಲಿ 3ನೇ ವರ್ಷದ ಹನುಮ ಜಯಂತ್ಯೋತ್ಸವ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಜಯಂತ್ಯೋತ್ಸವ ಅಂಗವಾಗಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೇ ಆಂಜನೇಯ ಸ್ವಾಮಿ ಮೂರ್ತಿಗೆ ಅಭಿಷೇಕ ಮತ್ತು ಎಲೆಪೂಜೆ, ಗೋಪುರದ ಕಳಸಕ್ಕೆ ಪೂಜೆ ಸಲ್ಲಿಸಿ ಪೂಜ್ಯರಾದ ಶ್ರೀ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು, ಸಂಸ್ಥಾನ ಹಿರೇಮಠ ಹೆಬ್ಬಾಳ, ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಕೊಟ್ಟೂರು, ಶಾಖಾವಿರಕ್ತ ಮಠ ಬೂದ್ರಗುಂಪ ಸಿದ್ದಲಿಂಗಯ್ಯ ತಾತ ಜಮಾಪುರ, ಶ್ರೀ ಸಂಗಯ್ಯ ತಾತನವರು ಸಂಗಮೇಶ್ವರ ಮಠ ಕೊಟ್ನೆಕಲ್ ಇವರ ಸಮಕ್ಷದಲ್ಲಿ ಆಶೀರ್ವಚನ ಮತ್ತು ಸಾಯಂಕಾಲ ಆಂಜನೇಯ ಸ್ವಾಮಿಯ ವಿಶೇಷ ಭಾವಚಿತ್ರ ಮೆರವಣಿಗೆ ಮಾಡಲಾಯಿತು. ಈ ಎಲ್ಲಾ ಕಾರ್ಯಕ್ರಮಗಳ ಜಮಾಪುರ ಗ್ರಾಮದ ಸಕಲ ಸಭಕ್ತರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ಮರಳಿ ಹೂಗಾರ ಕುಟುಂಬಸ್ಥರು ಪಾಲ್ಗೊಂಡು ಶ್ರೀ ಆಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಬಂದಂತ ಭಕ್ತಾದಿಗಳಿಗೆ ಮಹಾ ಅನ್ನಪ್ರಸಾದ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮೌನೇಶ ದಡೆಸುಗೂರು, ಪ್ರಸಾದ್ ಜಂಗಮರ ಕಲ್ಗುಡಿ, ಡಾಕ್ಟರ್ ಪ್ರದೀಪ್ ಗೌಡ, ಶ್ರೀಮತಿ ಶ್ರೀದೇವಿ ಪಂಪಣ್ಣ, ಗ್ರಾಮ ಪಂಚಾಯತಿ ಸದಸ್ಯರು ಮರ್ಲನಹಳ್ಳಿ, ಶ್ರೀಮತಿ ಸುಂಕಮ್ಮ ವೆಂಕೋಬ ತಳವಾರ, ಜ್ವರಟಿಗಿ ಊರಿನ ಪ್ರಮುಖರಾದ ವೀರೇಶಪ್ಪ ಘೋಷ್ಬಾಳ್, ಮಲ್ಲಿಕಾರ್ಜುನ ರೆಡ್ಡಿ ಅಂಗಡಿ, ರುದ್ರಪ್ಪ ವೀರಪುರ, ತಿಮ್ಮಪ್ಪ ಮಾರೆ ಗಂಡೆ, ದೊಡ್ಡ ವಿರುಪಣ್ಣ ಹಡಪದ, ದೊಡ್ಡ ಭಾಷಾ ಶಾಪ್, ಸಿದ್ದಪ್ಪ ದೇವರು ಮನೆ, ದ್ಯಾಮಣ್ಣ ಘೋಷ್ಬಾಳ್, ಸಿದ್ದಾಪುರ ವೀರಣ್ಣ, ದೊಡ್ಡ ನಾಗಪ್ಪ ಚಲುವಾದಿ, ವಿರೂಪಣ್ಣ ಬಡಿಗೇರ, ಈಶ್ವರಗೌಡ, ಮಂಜುನಾಥ ಘೋಷ್ಬಾಳ, ವೀರೇಶ ಕತ್ತಿ, ಲಿಂಗರಾಜ, ನಾಗರೆಡ್ಡಿ, ಹನುಮಂತ ವೀರಪುರ ಹಾಗೂ ಸರ್ವಧರ್ಮ ಸಮಾಜದವರು ಇದ್ದರು. ಎಷ್ಟು ಸಾಹಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ. ಎಷ್ಟು ಸಾಹಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ. ಅಟ್ಟುವ ಖಳರೆದೆ ಮೆಟ್ಟಿ ತುಳಿದು ತಲೆ ಪುಟ್ಟಿ ಚೆಂಡಾಡಿದ ದಿಟ್ಟ ನಿನಗುದೋ. ಎಷ್ಟು ಸಾಹಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ. ರಾಮರಪ್ಪಣೆಯಿಂದ ಶರಧಿಯ ದಾಂಟಿ, ಆ ಮಹಲಂಕೆಯ ಕಂಡೆ ಕಿರೀಟಿ. ರಾಮರಪ್ಪಣೆಯಿಂದ ಶರಧಿಯ ದಾಂಟಿ, ಆ ಮಹಲಂಕೆಯ ಕಂಡೆ ಕಿರೀಟಿ. ಸ್ವಾಮಿಯ ಕಾರ್ಯವ ಪ್ರೇಮದಿ ನಡೆಸಿದಿ, ಈ ಮಗಿಯೊಳು ನಿನಗಾರೈ ಸಾಟಿ. ದೂರದಿಂದ ಸೂರನ ಉರವನೆ ನೋಡಿ, ಹರದಿ ಶ್ರೀರಾಮರ ಸ್ಮರಣೆಯ ಮಾಡಿ. ದೂರದಿಂದ ಸೂರನ ಉರವನೆ ನೋಡಿ, ಭರದಿ ಶ್ರೀರಾಮರ ಸ್ಮರಣೆಯ ಮಾಡಿ. ಹಾರಿದೆ ಹರುಷದಿ ಹರಿಸಿ ಲಂಕಿಣಿಯನು, ವಾರಿಯ ಮುಖಿಯನು ಕಂಡು ಮಾತಾಡಿ. ಎಷ್ಟು ಸಾಗಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ. ರಾಮರ ಕ್ಷೇಮವ ರಮಣಿಗೆ ಪೇಳಿ, ತಾಮಸ ಮಾಡದೆ ಮುದ್ರಿಕೆ ನೀಡಿ. ರಾಮರ ಕ್ಷೇಮವ ರಮಣಿಗೆ ಪೇಳಿ, ತಾಮಸ ಮಾಡದೆ ಮುದ್ರಿಕೆ ನೀಡಿ. ಪ್ರೇಮದಿ ಜಾನಕಿ ಕುರುಗನು ಕೊಡಲಾಗ, ಆ ಮಗವನದೊಳು ಫಲವನು ಬೇಡಿ. ಕಣ್ಣಿಗೆ ಪ್ರಿಯವಾದ ಹಣ್ಣನ್ನು ಕೊಯ್ದು, ಹಣ್ಣಿನ ನೇವದಲ್ಲಿ ಅಸುರರ ಹೊಯ್ದು. ಕಣ್ಣಿಗೆ ಪ್ರಿಯವಾದ ಹಣ್ಣನ್ನು ಕೊಯ್ದು, ಹಣ್ಣಿನ ನೇವ
ರಣದಲ್ಲಿ ಅಸುರರ ಹೊಯ್ದು ಪಣ್ಣನೆ ಹರಿ ನೆಗೆದಾಡುತ್ತ ಬಣ್ಣಿಸಿ ಅಸುರರ ಬಲವನ್ನು ಮುರಿದು ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿರೆ ಹನುಮಂತ ಶೃಂಗಾರವನದೊಳಗೆ ಇದ್ದರ ಕಸರ ಅಂಗವನಳಿಸಿದೆ ಅತಿರಣ ಶೂರ ಶೃಂಗಾರವನದೊಳಗೆ ಇದ್ದರ ಕಸರ ಅಂಗವನಳಿಸಿದೆ ಅತಿರಣ ಶೂರ ನುಂಗಿ ಅಸ್ತ್ರಗಳ ಅಕ್ಷಯ ಕುವರನ ಭಂಗಿಸಿ ಬಿಸುಟೆಯೋ ಬಂದರ ಕಸರ ದೂರು ಪೇಳಿದರೆಲ್ಲ ರಾವಣನೊಡನೆ ಚೀರುತ್ತ ಕರೆಸಿದ ಇಂದ್ರಜಿತುವನೇ ದೂರು ಪೇಳಿದರೆಲ್ಲ ರಾವಣನೊಡನೆ ಚೀರುತ್ತ ಕರೆಸಿದ ಇಂದ್ರಜಿತುವನೇ ಚೋರ ಕಪಿಯ ನೀ ಹಿಡಿತಹುದೆನ್ನುತ್ತ ಶೂರರ ಕಳುಹಿದ ನಿಜ ಸುತನೊಡನೆ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿರೆ ಹನುಮಂತ ಹಿಡಿದನು ಇಂದ್ರಜಿತ್ತು ಕಡುಕೋಪದಿಂದ ಎಡೆಮುರಿ ಕಟ್ಟಿದ ಬ್ರಹ್ಮಾಸ್ತ್ರದಿಂದ ಹಿಡಿದನು ಇಂದ್ರಜಿತ್ತು ಕಡುಕೋಪದಿಂದ ಎಡೆಮುರಿ ಕಟ್ಟಿದ ಬ್ರಹ್ಮಾಸ್ತ್ರದಿಂದ ಗುಡುಗುಡು ಗುಟ್ಟುತ ಕಿಡಿಕಿಡಿಯಾಗುತ್ತ ನಡೆದನು ಲಂಕೆಯ ಒಡೆಯನಿದೆಡೆಗೆ ಕಂಡನು ರಾವಣನು ದಂಡ ಕಪಿಯನು ಮಂಡೆಯ ತೂಗುತ್ತ ಮಾತಾಡಿಸಿದನು ಕಂಡನು ರಾವಣನು ದಂಡ ಕಪಿಯನು ಮಂಡೆಯ ತೂಗುತ್ತ ಮಾತಾಡಿಸಿದನು ಭಂಡು ಮಡದೆ ಬಿಡೆ ನೋಡು ಕಪಿಯನೆ ಗಂಡು ಗಲಿಯು ದುರಿಸಿ ನೋಡಿದನು ಎಷ್ಟು ಸಾಗಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿರೆ ಹನುಮಂತ ಛಲವ್ಯಾಕೋ ನಿನಗಿಷ್ಟು ಎಲವೋ ಕೊಡಗನೆ ನೆಲೆಯಾವುದೇಳೋ ನಿನ್ನೊಡೆಯ ಹೆಸರನ್ನ ಛಲವ್ಯಾಕೋ ನಿನಗಿಷ್ಟು ಎಲವೋ ಕೊಡಗನೆ ನೆಲೆಯಾವುದೇಳೋ ನಿನ್ನೊಡೆಯ ಹೆಸರನ್ನ ಬಲವಂತ ರಾಮರ ಬಂಟ ಬಂದಿಹೆನೋ ಹಲವು ಮತ್ಯಾಕೋ ಹನುಮನು ನಾನೇ ಬಡರಾವಣನೆ ನಿನ್ನ ಬಡಿದು ಹಾಕುವೇನೋ ಒಡೆಯನ ಪಣೆಯಿಲ್ಲ ಎಂದು ತಾಳಿದೇನೋ ಬಡರಾವಣನೆ ನಿನ್ನ ಬಡಿದು ಹಾಕುವೇನೋ ಒಡೆಯನ ಪಣೆಯಿಲ್ಲ ಎಂದು ತಾಳಿದೇನೋ ಉಡಿಯೇಳಿಸುವೆನು ಫುಲ್ಲರ ಕಸರನೆ ತೊಡೆವೆನು ನಿನ್ನ ಪಣೆಯ ಅಕ್ಷರವ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿರೆ ಹನುಮಂತ ಇನ್ನಂಥ ದೂತರು ರಾಮನ ಬಳಿಯೋಳು ಇನ್ನೆಷ್ಟು ಮಂದಿ ಉಂಟು ಹೇಳೋ ನಿತ್ವರಿಯ ನಿನ್ನಂಥ ದೂತರು ರಾಮನ ಬಳಿಯೋಳು ಇನ್ನೆಷ್ಟು ಮಂದಿ ಉಂಟು ಹೇಳೋ ನಿತ್ವರಿಯ
ನನ್ನಂಥ ದೂತರು ನಿನ್ನಂಥ ಪ್ರೇತರು 200-300 ಕೋಟಿ ಕೆಳರಿಯ ಕಡುಕೋಪದಿಂದಲಿ ಕೂಳ ರಾವಣನು ಸುಡಿರೆಲ್ದ ಬಾಲವ ಸುತ್ತಿವಸನವ ಕಡುಕೋಪದಿಂದಲಿ ಕೂಳ ರಾವಣನು ಸುಡಿರೆಲ್ದ ಬಾಲವ ಸುತ್ತಿವಸನವ ಒಡೆಯನ ಮಾತಿಗೆ ತಡೆಬಡೆಯಿಲ್ಲದೆ ಒಡನೆ ಮುತ್ತಿದರು ಗಡಿ ಮನೆಯವರು ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ತಂದರು ವಸನವ ತಂಡ ತಂಡದಲ್ಲಿ ಒಂದೊಂದು ಮೂಟೆ 80 ಕೋಟಿಯಲಿ ತಂದರು ವಸನವ ತಂಡ ತಂಡದಲ್ಲಿ ಒಂದೊಂದು ಮೂಟೆ 80 ಕೋಟಿಯಲಿ ಚಂದದಿ ಹರಳಿನ ತೈಲದಳದ್ದಿಸಿ ನಿಂದ ಹನುಮನು ಬಾಲವ ಬೆಳೆಸುತ್ತ ಶಾಲು ಸಕಲಾತಿಯು ಸಾಲದೆ ಇರಲು ಬಾಲೆರ ವಸ್ತ್ರವ ಸೆಳೆದು ತರೆನಲು ಶಾಲು ಸಕಲಾತಿಯು ಸಾಲದೆ ಇರಲು ಬಾಲೆರ ವಸ್ತ್ರವ ಸೆಳೆದು ತರೆನಲು ಬಾಲವ ನಿಲ್ಲಿಸೆ ಬೆಂಕಿಯ ನಿಡುತ್ತಲಿ ಕಾಲ ಮೃತ್ಯುವ ಕೆಣಕಿದರಲ್ಲಿ ಎಷ್ಟು ಸಾಗಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಕುಣಿ ಕುಣಿದಾಡುತ್ತ ಮುಗಿಬೊಬ್ಬಿಡುತ್ತ ಇಣಿಕಿ ನೋಡುತ್ತ ಅಸುರರ ನಣಕಿಸುತ್ತ ಕುಣಿ ಕುಣಿದಾಡುತ್ತ ಮುಗಿಬೊಬ್ಬಿಡುತ್ತ ಇಣಿಕಿ ನೋಡುತ್ತ ಅಸುರರ ನಣಕಿಸುತ್ತ ಝಣ ಝಣ ಝಣರೆನೆ ಬಾಲದ ಗಂಟೆಯು ಮನದಿ ಶ್ರೀರಾಮರ ಪಾದವ ನೆನೆಯುತ್ತ ಮಂಗಳಂ ಶ್ರೀರಾಮಚಂದ್ರಮೂರುತಿಗೆ ಮಂಗಳಂ ಸೀತಾದೇವಿ ಚರಣಂಗಳಿಗೆ ಮಂಗಳಂ ಶ್ರೀರಾಮಚಂದ್ರಮೂರುತಿಗೆ ಮಂಗಳಂ ಸೀತಾದೇವಿ ಚರಣಂಗಳಿಗೆ ಮಂಗಳವೆನುತ ಲಂಕೆಯ ಸುಟ್ಟು ಲಂಘಿಸಿ ಅಸುರನ ಗಡ್ಡಕ್ಕೆ ಹಿಡಿದ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಹೊತ್ತಿತು ಅಸುರನ ಗಡ್ಡ ಮೀಸೆಗಳು ಸುತ್ತಿತು ಹೋಗೆ ಬ್ರಹ್ಮಾಂಡ ಕೋಟಿಯೊಳು ಹೊತ್ತಿತು ಅಸುರನ ಗಡ್ಡ ಮೀಸೆಗಳು ಸುತ್ತಿತು ಹೋಗೆ ಬ್ರಹ್ಮಾಂಡ ಕೋಟಿಯೋಳು ಚಿತ್ತದಿ ರಾಮರು ಕೋಪಿಸುವರು ಎಂದು ಚಿತ್ರದಿ ನಡೆದನು ಅರಸನಿದೆಡೆಗೆ ಸೀತೆಯ ಕ್ಷೇಮವ ರಾಮರಿಗೇಳಿ ಪ್ರೀತಿಯಿಂ ಕೊಟ್ಟ ಗುರುಗ ಕರದಲ್ಲಿ ಸೀತೆಯ ಕ್ಷೇಮವ ರಾಮರಿಗೇಳಿ ಪ್ರೀತಿಯಿಂ ಕೊಟ್ಟ ಗುರುಗ ಕರದಲ್ಲಿ ಸೇತುವೆ ಕಟ್ಟಿ ಚತುರಂಗ ಬಲ ಸಹ ಮುತ್ತಿತು ಲಂಕೆಯ ಸೂರೆಗೈಯುತ್ತಲಿ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ
ಹೆಗ್ಗಳವಾಯಿತು ರಾಮರ ದಂಡು, ಮುತ್ತಿತು ಲಂಕೆಯ ಕೋಟೆಯ ಕಂಡು. ಹೆಗ್ಗಳವಾಯಿತು ರಾಮರ ದಂಡು, ಮುತ್ತಿತು ಲಂಕೆಯ ಕೋಟೆಯ ಕಂಡು. ಹೆಗ್ಗದ ಕಾಯುವರ ನುಗ್ಗು ಮಾಡುತ್ತಿರೆ ಧಕ್ಕನೆ ಪೇಳ್ದರು ರಾವಣಗಂದು. ರಾವಣ ಮೊದಲಾದ ರಾಕ್ಷಸರ ಕೊಂದು, ಭಾವಶುದ್ಧದಲ್ಲಿ ವಿಭೀಷಣ ಬಾಳೆಂದು. ರಾವಣ ಮೊದಲಾದ ರಾಕ್ಷಸರ ಕೊಂದು, ಭಾವಶುದ್ಧದಲ್ಲಿ ವಿಭೀಷಣ ಬಾಳೆಂದು. ದೇವಿ ಸೀತೆಯನೊಡಗೊಂಡು ಅಯೋಧ್ಯದಿ ದೇವ ಶ್ರೀರಾಮ ರಾಜ್ಯವಾಳಿದರು. ಎಷ್ಟು ಸಾಗಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ಶಂಖ ದೈತ್ಯನ ಕೊಂದೆ ಶರಣು ಶರಣಯ್ಯ, ಶಂಖಗಿರಿಯಲಿ ನಿಂದ ಹನುಮಂತರಾಯ. ಶಂಖ ದೈತ್ಯನ ಕೊಂದೆ ಶರಣು ಶರಣಯ್ಯ, ಶಂಖಗಿರಿಯಲಿ ನಿಂದ ಹನುಮಂತರಾಯ. ಪಂಕಜಾಕ್ಷ ಹಯವದನನ ಕಟಾಕ್ಷದಿ ಬಿಂಕದಿ ಪಡೆದಯೋ ಅಜನ ಪದವಿಯ. ಶಂಖ ದೈತ್ಯನ ಕೊಂದೆ ಶರಣು ಶರಣಯ್ಯ, ಶಂಖಗಿರಿಯಲಿ ನಿಂದ ಹನುಮಂತರಾಯ. ಶಂಖ ದೈತ್ಯನ ಕೊಂದೆ ಶರಣು ಶರಣಯ್ಯ, ಶಂಖಗಿರಿಯಲಿ ನಿಂದ ಹನುಮಂತರಾಯ. ಪಂಕಜಾಕ್ಷ ಹಯವದನನ ಕಟಾಕ್ಷದಿ ಬಿಂಕದಿ ಪಡೆದೆಯೋ ಅಜನ ಪದವಿಯ. ಎಷ್ಟು ಸಾಹಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ಅಟ್ಟುವ ಕಳರೆದೆ ಮೆಟ್ಟಿ ತುಳಿದು ತಲೆ ಕುಟ್ಟಿ ಚಂಡಾಡಿದ ದಿಟ್ಟ ನಿನಹುದೋ. ಎಷ್ಟು ಸಾಹಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ಬಳಿರೆ ಹನುಮಂತ, ಬಳಿರೆ ಹನುಮಂತ, ಬಳಿರೆ ಹನುಮಂತ, ಬಳಿರೆ ಹನುಮಂತ, ಬಳಿರೆ ಹನುಮಂತ, ಬಳಿರೆ ಹನುಮಂತ. प्रसन्नाञ्जनेयं प्रभादिव्यकायं प्रकीर्तिप्रदायं भजे वायुपुत्रं भजे बालगात्रं भजेनं पवित्रं भजे सूर्यमित्रं भजे रुद्ररूपं भजे ब्रह्मदेवं वटञ्चुं ప్రభాతంబు సాయంత్రమీ నామ సంకీర్తనల్ చేసి నీ రూపు వర్ణించి నీ మీదనే దండకం ఒక్కటించేయను హించి నీ మూర్తి నింగాంచి నీ సుందరం పెంచి నీ సదా సుందరై రామభక్తుండరై కొల్చెదన్నీ కటాక్షంబునందూచితే వేడుకల్ చేసితే నా మురారించితే నన్ను రక్షించితే అంజనాదేవి గర్భాన్వయాదేవనిందించనేనంత వాడంతయాశాలి వై చూచితే దాతవై ప్రోచితే దగ్గరం పిలిచితే తొల్లి సుగ్రీవునకు మంత్రి వై స్వామి కార్యంబునందుండి శ్రీరామ సౌమిత్రులం చూచి వారిని విచారించి సర్వేషు పూజించి యవ్వాను చుంబంటు గావించి యవ్వాలిని చంపికా కుత్సతిలకుందయా దృష్టి వీక్షించి కిష్కిందకే తెంచి శ్రీరామ కార్యార్థమై లంకకే తెంచియుం లంకిణిం చంపియుం లంకయుం గాచియుం భూమి జందూచి ఆనందము పొంగయాయుంగరం విచ్చి ఆరత్నం తెచ్చి శ్రీరాముకున్నిచ్చి సంతోషునం చేసి సుగ్రీవును అంగదుం జాంబవంతాది నీలాదులుం కూడి ఆ సేతువుం దాటి వానరుల్ మూకలై దైత్యులందుంచగా రావణుండంతకారాగ్నియుగ్రుండుడై కోటి బ్రహ్మాండమైనట్టి ఆ శక్తి నిన్వేసి ఆ లక్ష్మణున్ మూర్ఛ నొందించి
కిన్నిచ్చి ప్రాణంబు రక్షింపగా కుంభకర్ణాది వీరాళితో పోరాడి చండాడి శ్రీరామ బాణాది వారందరిన్ రావణుం చంపగానందలోకంబురానందమయ్యుండనవ్వేళనన్న విభీషణం వేడుకందోడు కన్వచ్చి పట్టాభిషేకంబు చేయించి సీతామహాదేవికి తెచ్చి శ్రీరాముకున్నిచ్చి నయ్యోచకం వచ్చి పట్టాభిషేకంబు సంరంభమయ్యున్న నీ కన్న నాకెవ్వరు ఊర్మిలేరంచు మన్నించినం రామ భక్తి ప్రశస్తంబుగా నిన్ను నీ నామ సంకీర్తనల్ చేసితే పాపముల్ వాయునే భయములుం తీరునే భాగ్యముల్ కల్గునే సకల సామ్రాజ్యముల్ సకల సంపత్తులుం కల్గునే వానరాకారయో భక్తమందారయో పుణ్య సంచారయో వీరయో శూర నీవే సమస్తంబు నీవే ఫలముగా వెలసి ఆధారక బ్రహ్మమంత్రము పఠించుచుం స్థిరముగా వజ్రదేహంబునుం దాచి శ్రీరామ శ్రీరామయంచు మనఃపూతమై ఎప్పుడుం తప్పకంతలతు నా జిహ్వయందుండి నీ దీర్ఘదేహంబు త్రైలోక్య సంచారి వై రామనామాంకితచ్చాని వై బ్రహ్మ వై తేజంబునం రౌద్రిణీ జ్వాల కల్లోల వీర హనుమంత ఓంకార హీంకార శబ్దంబురం భూత ప్రేత పిశాచంబురం కాలి దయ్యంబురం నీదు వారంబురం జుట్టి నేలంబరం గొట్టి నీ ముష్టిఘాతంబురం బాహుదండంబురం రోమఖండంబురం దృంచి కాలాగ్ని రుత్తుండవై బ్రహ్మ ప్రభాభాసితం వైన నీ దివ్య తేజంబురం చూచిరారనా ముత్తు నరసింహయంచుందయా దృష్టి వీక్షించి నన్నేలు నా స్వామి నమస్తే సదా బ్రహ్మచారి నమస్తే వాయుపుత్ర నమస్తే 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 నమః जय हनुमान जय हनुमान जय हनुमान जय हनुमान ಆಂಜನೇಯನ ಮನದಲ್ಲಿ ನೆನೆದರೆ ಸಾಲದೆ ಅವನಿಂದಾಗದ ಕಾರ್ಯ ಜಗದಲ್ಲಿ ಏನಿದೆ ಆಂಜನೇಯನ ಮನದಲ್ಲಿ ನೆನೆದರೆ ಸಾಲದೆ ಅವನಿಂದಾಗದ ಕಾರ್ಯ ಜಗದಲ್ಲಿ ಏನಿದೆ ಆ ಸುಂದರ ಮೂರುತಿ ಮನದಲ್ಲಿ ನಿಂತರೆ ಸಾಲದೆ ಮಾರುತಿರಾಯನು ಒಲಿದರೆ ಚಿಂತೆಯೋ ಏನಿದೆ ಆಂಜನೇಯನ ಮನದಲ್ಲಿ ನೆನೆದರೆ ಸಾಲದೆ ಜಮಾಪುರ ಗ್ರಾಮದಲ್ಲಿ 3ನೇ ವರ್ಷದ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಈ ಒಂದು ರುದ್ರಾಭಿಷೇಕ ಕಾರ್ಯಕ್ರಮ, ಕಳಸಾರೋಹಣ ಕಾರ್ಯಕ್ರಮ, ಊರಿನ ಯುವಕರು ಹಾಗೂ ಎಲ್ಲ ಭಕ್ತಾದಿಗಳು ಪ್ರಸಾದ ವ್ಯವಸ್ಥೆ, ಪೂಜೆ ಎಲ್ಲವನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಆ ಆಂಜನೇಯ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಉಳಿಸ್ಕೊಂಡು ಮಾಡಲಿ ಅಂತ ಹೇಳ್ತಾ, ನಮಗೂ ಎಲ್ಲರಿಗೂ ಕೂಡ ಶ್ರೀ ಆಂಜನೇಯ ಸ್ವಾಮಿ ಕೃಪೆ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು 5 ಗಂಟೆಗೆ ರುದ್ರಾಭಿಷೇಕ, ಅನಂತರ ಮಹಾಮಂಗಳಾರತಿ, ಅನಂತರ ಸಹಸ್ರನಾಮಾವಳಿ, ಹೆಬ್ಬಾಳ ಶ್ರೀಗಳು ಆಗಮಿಸುತ್ತಾರೆ. ಹಾಗೆ ಬೂದುಗುಂಪಾದ ಸಿದ್ದೇಶ್ವರ ತಾತನವರು ಜಮಾಪುರ ಗ್ರಾಮಕ್ಕೆ ಆಗಮಿಸುತ್ತಾರೆ. ಆದ ಕಾರಣ
ಎಲ್ಲ ಜಮಾಪುರ ಗ್ರಾಮದ ಸಕಲ ಸದ್ಭಕ್ತರು ಬಂದು ಆ ಶ್ರೀಗಳ ಹಾಗೂ ಶ್ರೀ ಆಂಜನೇಯ ಸ್ವಾಮಿಯ ಆಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ತಾಲೂಕಿನ ಜಮಾಪುರ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಸಹ 3ನೇ ವರ್ಷದ ಹನುಮ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಊರಿನ ಯುವಕರು, ಗುರು ಹಿರಿಯರು ಹಾಗೂ ಎಲ್ಲರ ಸಮ್ಮುಖದಲ್ಲಿ ಈ 3ನೇ ವರ್ಷದ ಹನುಮ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ಮಾಡ್ತಿದ್ದೇವೆ. ಬೆಳಗ್ಗೆ ರುದ್ರಾಭಿಷೇಕ, ಪೂಜೆ, ಪುಷ್ಪಾಲಂಕಾರ, ವಿವಿಧ ಕಾರ್ಯಕ್ರಮಗಳೊಂದಿಗೆ ಪೂಜ್ಯ ಶ್ರೀಗಳ ಸಮ್ಮುಖ ಹಾಗೂ ಸಿದ್ದೇಶ್ವರ ಭೂಗುಂಪ ಶ್ರೀಗಳ ಸಮ್ಮುಖದಲ್ಲಿ ಹಾಗೂ ಕೊಟ್ನೇಕಲ್ ಸಂಗಮೇಶ್ವರ ತಾತನವರ ಸಮ್ಮುಖದಲ್ಲಿ ಪ್ರವಚನ ಹಾಗೂ ಹಿತನುಡಿ ನಮನ ಕಾರ್ಯಕ್ರಮ ಇದ್ದು, ಅದಾದ ನಂತರ ಪ್ರಸಾದ ವ್ಯವಸ್ಥೆ ಇರ್ತದೆ. ಸಾಯಂಕಾಲ ಸಮಯದಲ್ಲಿ ಆಂಜನೇಯ ಸ್ವಾಮಿಯ ಭವ್ಯ ಭಾವಚಿತ್ರದೊಂದಿಗೆ ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಹಿರಿಯರು, ಯುವಕರು, ಗುರು ಹಿರಿಯರು ಕೈ ಜೋಡಿಸಿದ್ದಾರೆ. ಹಾಗೂ ಕಳಸಾರೋಹಣ ಕಾರ್ಯಕ್ರಮ ಸಹ ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷದಂತೆ ವರ್ಷದಿಂದ ವರ್ಷಕ್ಕೆ ಯುವಕರ ಸಹಕಾರದಿಂದ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಎಲ್ಲ ಗುರು ಹಿರಿಯರಿಗೂ ಹಾಗೂ ಯುವಕರಿಗೂ ಮತ್ತು ರಾಜಕೀಯ ಮುಖಂಡರುಗಳಿಗೂ ಹಾಗೂ ಮರಳಿ ಕುಟುಂಬದವರಿಗೂ ಸಹ ನಾವು ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೇವೆ. ನಾಡಿನ ಒಳಿತಿಗಾಗಿ, ಸುಖ ಸಮೃದ್ಧಿಗಾಗಿ ನಾವು ಎಲ್ಲ ಯುವಕರು ಕೈ ಜೋಡಿಸ್ತಿರುವುದು ಒಂದು ಶ್ಲಾಘನೀಯ ಕೆಲಸವಾಗಿದೆ. ರೈತರಿಗೆ ಸುಖ ನೆಮ್ಮದಿಯಿಂದ ಇರಲಿ ಅನ್ನುತ್ತಾ ಈ ಆಂಜನೇಯ ಸ್ವಾಮಿಯ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ ಎಂದು ಈ ಮೂಲಕ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಕಾರಟಗಿ ತಾಲೂಕಿನ ಜಮಾಪುರ ಗ್ರಾಮದಲ್ಲಿ ಇದು 3ನೇ ವರ್ಷದ ಆಂಜನೇಯನ ಜನ್ಮ ಜಯಂತ್ಯೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ವರ್ಷದಂತೆ ವರ್ಷಕ್ಕೆ ಇಂಪ್ರೂವ್ ಆಗ್ತಾ ಇದೆ. ಎಲ್ಲ ಯುವಕರ ಬಳಗದಿಂದ ಕೈ ಜೋಡಿಸಿ ಇವತ್ತಿನ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಸ್ವಾಗತಿಸಿದ್ದಾರೆ. ನಮಗೆ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಮೊದಲನೇ ವರ್ಷಕ್ಕಿಂತ ಈ ವರ್ಷವನ್ನು ನೋಡಿಸಿದರೆ ತುಂಬಾ ಅಚ್ಚುಕಟ್ಟಾಗಿ ಹೂವಿನ ಅಲಂಕಾರ ಎಲ್ಲ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ತುಂಬ ವಿಶೇಷವಾಗಿದೆ. ಈ ಥರ ಊರು ಕಾಯೋ ಹನುಮಾನನ ಪ್ರತಿ ವರ್ಷವಂತೆ ವಿಜೃಂಭಣೆ ಆಗಿ ಹಮ್ಮಿಕೊಳ್ಳೋದ್ರಿಂದ ಊರು ಸಮೃದ್ಧವಾಗುತ್ತದೆ ಹಾಗೂ ಫಲವತ್ತವಾದ ಬೆಳೆಯಲು ರೈತರಿಗೆ ಸಹಕಾರವಾಗುತ್ತದೆ. ಯಾಕಂದರೆ ಊರಿನ ಹನುಮ ಯಾವಾಗಲೂ ಸಮೃದ್ಧವಾಗಿ ಸುಖಕರವಾಗಿದ್ದರೆ ಯಾವತ್ತೂ ಊರು ಶಾಂತವಾಗಿರುತ್ತದೆ. ಹಾಗೂ ಊರಿನ ಯುವಕರಲ್ಲಿ ಕೇಳಿಕೊಳ್ಳೋದೇನೆಂದರೆ ಈ ವರ್ಷದಂತೆ ಮುಂದಿನ ವರ್ಷ ಯಥೇಚ್ಛವಾಗಿ ಹಮ್ಮಿಕೊಂಡು ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಣ, ಎಲ್ಲರೂ ಕೈ ಜೋಡಿಸೋಣ. ಹಾಗೂ ಊರಿನ ಹಿರಿಯರು ಸ್ವಲ್ಪ ಕೈ ಜೋಡಿಸಿ ಯುವಕರಿಗೆ ಸ್ವಲ್ಪ ಬೆಂಬಲ ಕೊಡಿ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೂ ಊರಿನ ಯುವಕರಲ್ಲೇ ಸೇರಿ ಇವತ್ತಿನ ವಿಜೃಂಭಣೆಯನ್ನು ನೋಡ್ತಾ ಇದ್ರೆ ಅದು ಬರೋ ಭಕ್ತಾದಿಗಳಿಗೆ ಆಯಿತು, ಬರೋವಂಥ ಅತಿಥಿಗಳಿಗೆ ಆಯಿತು ಎಷ್ಟೋ ಖುಷಿ ಪಡ್ತಾರೆ. ಯಾಕಂದರೆ ಒಂದು ವರ್ಷನೂ ನಾವು ಆಂಜನೇಯಂದು ಯಾವ ಥರದ ಉತ್ಸವ ಆಯ್ತು ಏನಾಯ್ತು ಮಾಡಿದಿಲ್ಲ. ಒಂದು ದಿವಸ ನಮ್ಮ ಮಾವನಾದಂಥ ಶರಣಪ್ಪ ಮಾವನವರು ಈ ಥರ ನಾವು ಊರನ್ನು ಸೇರಿಕೊಂಡು ಒಂದು ದಿನ ಕಾರ್ಯಕ್ರಮ ಮಾಡೋಣ, ಹೆಂಗಾಗುತ್ತೆ ನೋಡೋಣ ಅಂತ ಅಂದರು. ಹೌದಾ ಮಾಮ, ಆಯ್ದಂಗೆ ಅಲ್ಲಿ ನೋಡೋಣ ಅಂತ ಕೈ ಜೋಡಿಸಿದ್ವಿ. ಸಣ್ಣ ಪಟ್ಟದಿಂದ ನಡೆದಿದ್ದು ಇವತ್ತು ಇಷ್ಟು ದೊಡ್ಡ ಮಟ್ಟಿಗೆ ನಡೆದಿದೆ ಅಂದರೆ ತುಂಬಾ ಹೇಳ್ಕೊಳಕ್ಕಾಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಯಾಕಂದ್ರೆ ಒಂದು ವರ್ಷದಲ್ಲಿ ನಾವು 2-3 ಇದ್ದೀವಿ, ಇವತ್ತು ನೋಡ್ತಾ ಇದ್ರೆ ಇಡೀ ಊರೇ ಇದೆ. ಇನ್ನು ಮುಂದೆ ಹೋಗ್ತಾ ಇಡೀ ಸುತ್ತಮುತ್ತಲಿನ ಗ್ರಾಮಗಳು ಬರಲಿ ಅಂತ ನಾನು ಆಶಿಸಿಕೊಳ್ಳುತ್ತೇನೆ. ಇದರಿಂದ ನಾನು 2 ಮಾತು ಹೇಳೋಕೆ ಇಷ್ಟಪಡ್ತೇನೆ. ಕಾರಟಗಿ ತಾಲೂಕಿನ ಜಮಾಪುರ ಗ್ರಾಮದ ಆಂಜನೇಯ ಜಯಂತಿ 3ನೇ ವರ್ಷ ಪ್ರಾರಂಭ ಮಾಡಿರ್ತೇವೆ. ಪ್ರತಿ ವರ್ಷ ಇದೇ ಥರ ಹುಡುಗರು ಮತ್ತು ಹಿರಿಯರು ಕೂಡಿ ಇದು ಆಂಜನೇಯ ಮಹೋತ್ಸವವನ್ನು ನಾವು ನಡೆಸ್ಕೊಂಡು ಹೋಗ್ತಿದ್ದೆವು ಊರಿನ ಗುರಿಯರಿಂದ. ಎಲ್ಲ ಜನಗಳು ಭೇದ ಭಾವ ಇಲ್ಲದೆ ಯಾವುದೇ ಕಾರ್ಯಕ್ರಮ ಒಳ್ಳೆಯದಾಗಬೇಕು, ಪ್ರತಿಯೊಬ್ಬರು ಭಾವಭೇದ ಬರಬಾರ್ದು, ಯಾವ ಜನಗಳಿಗೆ ಕೆಟ್ಟದ ಭಾವನೆ ಬರಬಾರ್ದು ಅನ್ನೋ ಕೂಸ್ಕೊಂಡು ಇವೆಲ್ಲ ಜನಗಳು ಕೂಡಿಕೊಂಡು ಜಾತ್ರೆ ಮಾಡಿದ್ರೆ ಒಳ್ಳೆಯ ಕಾರ್ಯಕ್ರಮ ಇರ್ತಂತ ನಮ್ಮ ಭಾವನೆ. ಯಾವುದೇ ಜಗಳ ಜೂಟ್ ಯಾವುದೇ ಸನ್ನಿವೇಶ ಬರಲಾರ್ದಂಗೆ ಇಂಥ ಕಾರ್ಯಕ್ರಮ ಮಾಡಿದ್ರೆ ಯಾವುದೇ ಸನ್ನಿವೇಶ ಬರಲ್ಲ, ಎಲ್ಲರೂ ಒಗ್ಗಟ್ಟಾಗಿರ್ತೀವಿ ಅನ್ನೋ ಕಾರ್ಯಕ್ರಮ ಇಂಥ ಜಯಂತ್ಯೋತ್ಸವವನ್ನು ಮಾಡ್ತೀವಿ. ಜಮಾಪುರ ಗ್ರಾಮದ ಎಲ್ಲ ಯುವಕರು ಹಾಗೂ ಗುರು ಹಿರಿಯರು ಸೇರಿಕೊಂಡು ಹನುಮ ಜಯಂತಿಯನ್ನು ಇಂಥ ಸಣ್ಣ ಗ್ರಾಮದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು. ಜೈ ಶ್ರೀರಾಮ್. ಪ್ರತಿಯೊಬ್ಬರು ಯುವಕರು ಹಾಗೂ ಹಿರಿಯರ ತೋರಿಸಿದ ಮಾರ್ಗದರ್ಶನದಲ್ಲಿ ನಾವು ಯುವಕರೆಲ್ಲರೂ ಎಲ್ಲ ದೇವರು ಎಂದರೇನು, ಹಿರಿಯರಂದ್ರೇನು ಎಲ್ಲ ಸಂಪ್ರದಾಯಗಳನ್ನು ನಾವು ಪಾಲಿಸಿಕೊಂಡು ಹೋದಾಗ ಮಾತ್ರ ಮುಂದಿನ ಪೀಳಿಗೆಗಳು ಹಿರಿಯರ ಹಾಕಿದ ಮಾರ್ಗದರ್ಶನದಲ್ಲಿ ನಡೆದರೆ ನಮ್ಮ ಗ್ರಾಮವಾಗಲಿ ಯುವಕರಾಗಲಿ ಉತ್ತಮ ಮಾರ್ಗದತ್ತ ಸಾಗತಕ್ಕಂಥ ಅವಕಾಶಗಳು ನಮಗೆ ದೊರೆತೇವೆ ಅಂತಂದು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ. ಇನ್ನೊಂದು ಏನಂದರೆ ಅತಿ ಹೆಚ್ಚಾಗಿ ದೇವರನ್ನು ನಾವು ಗಾಳಿಯಲ್ಲಿಯೂ ಸಹ ಗಾಳಿ, ನೀರು, ಬೆಂಕಿ
ಸೂರ್ಯನಲ್ಲಿಯೂ ಸಹ ದೇವರನ್ನು ಕಾಣ್ತೀವಿ. ದೇವರು ನಮಗೆ ಪ್ರತ್ಯಕ್ಷವಾಗಿ ಕಾಣದಿದ್ದರೂ ಸಹ ಆತ್ಮ ಸಾಕ್ಷಿಯಾಗಿ ನಾವು ನಡೆದುಕೊಂಡಾಗ ಮಾತ್ರ ಆತ್ಮದಲ್ಲಿಯೂ ಸಹ ದೇವರಿದ್ದಾನೆಂದು ನನ್ನ ಭಾವನೆ. ಆತ್ಮಕ್ಕನುಗುಣವಾಗಿ ಗ್ರಾಮದ ಅಭಿವೃದ್ಧಿಗೆ ಪ್ರತಿಯೊಬ್ಬ ಯುವಕರು ನಡೆದುಕೊಳ್ಳಬೇಕು. ಆ ದೈವ ಭಕ್ತಿಯ ಜೊತೆಗೆ ತಮ್ಮ ಗ್ರಾಮದಲ್ಲಿ ಶಿಕ್ಷಣಕ್ಕೂ ಸಹ ತಾವು ಒತ್ತು ಕೊಟ್ಟು ಪ್ರತಿಯೊಬ್ಬರು ಶಿಕ್ಷಣವಂತರಾಗ್ರಿ. ಇಂಥ ಸಣ್ಣ ಗ್ರಾಮದಲ್ಲಿ ಅನೇಕ ಮಂದಿ ತಾವು ಸರ್ಕಾರಿ ನೌಕರಿಯಲ್ಲಿ ಇರ್ತಕ್ಕಂಥದ್ದು ನನ್ನ ಗಮನದಲ್ಲಿದೆ. ಇನ್ನೂ ಉತ್ತಮ ಮಟ್ಟದಲ್ಲಿ ತಾವು ಶಿಕ್ಷಣವಂತರಾಗಿ ಅತ್ಯುತ್ತಮ ಸೇವೆಯನ್ನು ಮಾಡ್ತಕ್ಕಂಥ ಗ್ರಾಮದ ಹೆಸರನ್ನು ತರ್ತಕ್ಕಂಥ ಕೆಲಸ ತಾವೆಲ್ಲರೂ ಮಾಡಿರಿ. ಆ ಆಂಜನೇಯ ತಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ. ಭಗವಂತ ಗ್ರಾಮಕ್ಕೆ, ಹಿರಿಯರಿಗೆ ಹಾಗೂ ಯುವಕರಿಗೆ, ಮಹಿಳೆಯರಿಗೆ ಎಲ್ಲರಿಗೆ ಒಳ್ಳೆಯ ಆಶೀರ್ವಾದವನ್ನು ನೀಡಲೆಂದು ಈ ಮೂಲಕ ಹೇಳ್ತಾ ನನ್ನ ಎರಡು ಅನಿಸಿಕೆಗಳನ್ನು ತೊಗೊಳಕ್ಕೆ ಬಂದಾಗ ಮಾತ್ರ ಅವತ್ತು ಈ ಊರು ನೋಡಿದ್ವಿ. ಅವತ್ತಿಂದ ಈ ಊರು ಪರಿಚಯ. ಈ ಊರು ನಾನು ಹುಟ್ಟೂರಿಗಿಂತ ಅತಿ ಹೆಚ್ಚು ಪ್ರೀತಿ ಮಾಡೋ ಜನರು ನನ್ನ ಇಲ್ಲಿದ್ದಾರೆ. ನಮ್ಮ ದೇವಣ್ಣವರಾಗಿರ್ಬೋದು, ನಮ್ಮ ಕಾರ್ಮಿಕಪ್ಪ ಅವರು, ಅಣ್ಣತಮ್ಮರು ಎಲ್ಲರೂ ನನ್ನ ಹುಟ್ಟೂರವರು ನನ್ನ ಅಣ್ಣತಮ್ಮರಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ. ಭಾಳ ಪ್ರೀತಿಯಿಂದ ನನ್ನ ಕಾಣ್ತಾ ಇದ್ದಾರೆ. ಭಾಳ ಸಂತೋಷ ಆಗುತ್ತೆ. ಈ ಊರಲ್ಲಿ ನಾನು ಹೊಲ ತಗೊಂಡಿದ್ದು ನನಗೆ ಅದೇನೋ ಒಂಥರ ನಾನು ಈ ಊರೇ ನಮ್ಮದೇ ಅನ್ನೋ ಒಂದು ರೀತಿಯಲ್ಲಿ ಯಾವತ್ತೂ ನಡ್ಕೊಂಡು ಬಂದಿದ್ದೆ. ಅದೇ ರೀತಿ ಇಲ್ಲಿ ಯುವಕರು ಸಹ ಭಾಳ ನಾನಂದರೆ ಪ್ರೀತಿಯಿಂದ ಇರ್ತಾರೆ. ಭಾಳ ಪ್ರೀತಿಯಿಂದ ನನಗೆ ಮಾತಾಡಿಸ್ತಾರೆ. ನಾನು ಯಾವುದೇ ಎಲ್ಲೇ ಕಾಣಲಿ ಕೈ ಎತ್ತಿ ನಿಂದಿರಿಸಿ ಮಾತಾಡ್ಸ್ಲಾರ್ದಂಗೆ ಹೋಗಲ್ಲ ಪಾಪ, ಯಾರೇ ಇರಲಿ. ಅವು ಹೆಸರುಗಳು ನನಗೆ ನೆನಪಿರಂಗಿಲ್ಲ, ಇರಂಗಿಲ್ಲ, ಆದರೂ ನನಗೆ ಮಾತಾಡಿಸ್ತಾರೆ. ಭಾಳ ಖುಷಿ ಆಗುತ್ತೆ. ಅದೇ ರೀತಿ ಈ ಗ್ರಾಮದ ಒಂದು ಆಂಜನೇಯ ಸ್ವಾಮಿದು ನಾವೇನೋ ಸ್ವಲ್ಪ ಅಭಿವೃದ್ಧಿ ಮಾಡ್ಬೇಕಂತೇಳಿ ಎಲ್ಲ ಯುವಕರು ಬಂದಾಗ ನನ್ನ ಸಾಧ್ಯ ಆದಷ್ಟು ಒಂದು ಚಿಕ್ಕ ಸಹಾಯ ಮಾಡಿ ಅಷ್ಟೇ. ನಾವೇನು ದೊಡ್ಡದಾಗಿ ಏನೇನು ಮಾಡಿಲ್ಲ. ಅವರು ಭಾಳ ನಮ್ಮನ್ನ ಪ್ರೀತಿಯಿಂದ ಕಾಣ್ತಾ ಇದ್ದಾರೆ. ಭಾಳ ಸಂತೋಷ ಆಗಿದೆ. ಇಲ್ಲಿ ಬಂದಿರುವಂಥ ಎಲ್ಲರಿಗೂ ವಂದಿಸಿ ಮತ್ತು ಈ ಒಂದು ವೇದಿಕೆಗೆ ಮಾತನಾಡಿಕೊಟ್ಟಂಥ ಎಲ್ಲರಿಗೂ ನಾನು ಅದೇ ರೀತಿ ಆ ಪಾಪಗೆ ನಾನು ವಿದ್ಯಾಭ್ಯಾಸಕ್ಕಾಗಿ ಒಂದು 5,000 ರೂಪಾಯಿಗೆ ನಾನು ಆ ಪಾಪ ಒಂದು ವಿದ್ಯಾಭ್ಯಾಸ ಮುಂದೆ ಮಾಡಿ ಚಿಕ್ಕವಾಗಿ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಆ ಪಾಪಗಳು ನನ್ನಿಂದ ಚಿಕ್ಕ ಸಹಾಯ ಮಾಡ್ತೀನಿ. ಯಾಕಂದ್ರೆ ನಮ್ಮಂಥವ್ರಿಗೆ ಸ್ಫೂರ್ತಿ ಆಗುತ್ತಿದ್ದು. ಇವತ್ತು ನಾವು ಸುಮಾರು ಹಳ್ಳಿಗಳಲ್ಲಿ ಓಡಾಡ್ತಾ ಇದ್ದೀವಿ. ನಿಮ್ಮಂಥ ಇಲ್ಲಿ ಕುಂತಿರುವಂಥ ಎಲ್ಲ ಹಿರಿಯರು ನೋಡ್ತಾ ಇದ್ದರೆ ಇವತ್ತು ನೀವು ಅವ್ರು ಕೊಡುವಂಥ ಸಹಕಾರ ನೋಡ್ತಾ ಇದ್ರೆ. ಯಾಕಂದರೆ ಇವತ್ತು ಅವ್ರು ಕೇವಲ ಅವರು ಒಬ್ಬರಿಂದ ಇದು ಮಾಡಲಿಕ್ಕೆ ಸಾಧ್ಯವಾಗಲ್ಲ. ಯಾಕಂದರೆ ನಿಮ್ಮಂಥ ಹಿರಿಯರು, ನಿಮ್ಮಂಥ ಯುವಕರು, ನಿಮ್ಮಂಥ ತಾಯಂದಿರ ಸಹಕಾರ ಖಂಡಿತ ಇರಲೇಬೇಕಾಗತ್ತೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಹೆಚ್ಚಾಗಿ ನೀವು ಸಹಕಾರ ಕೊಡ್ತಾ ಇರಿ. ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ನಾವು ಸಹಕಾರ ಕೊಡ್ತಾ ಇರ್ತೀವಿ. ಯಾಕಂದರೆ ಈ ಗ್ರಾಮದ ಇವತ್ತು ಏನಾಗ್ತದೆ ಅಂದರೆ ಇವತ್ತು ನಮ್ಮ ಪ್ರೀತಿಯ ಗ್ರಾಮ ಅಂತ ಅನ್ಬೋದು. ಯಾಕಂದರೆ ಇವತ್ತು ನಮ್ಮ ತಂದೆಯವರು ಬಂದರೆ ಇವತ್ತು ಎಷ್ಟು ಈ ಪ್ರೀತಿಯಿಂದ ಈ ಗ್ರಾಮ ನಮ್ಮನ್ನು ನೋಡಿಕೊಳ್ಳುತ್ತೋ ಅದ್ರ ಜೊತೆಗೆ ಇವತ್ತು ಅದೇ ಗೌರವವನ್ನು ಇವತ್ತು ನನಗೂ ಸಮೇತ ಕೊಡ್ತಾ ಇದ್ದಿದ್ದು. ನಾನು ಈ ಕಾರ್ಯಕ್ರಮಕ್ಕೆ ಕರೆಸಿಕೊಂಡು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ನಡೆಸಿಕೊಟ್ಟು ನನಗೆ ಸನ್ಮಾನ ಮಾಡಿ ಇದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸುತ್ತಾ, ಮುಂದಿನ ದಿನಮಾನಗಳಲ್ಲಿ ಏನಾದರೂ ಒಳ್ಳೆಯ ದಿನಗಳು ಬಂದರೆ ಮುಂದಿನ ದಿನಮಾನ ಅಧಿಕಾರ ಅಂತ ನಮ್ಮ ದೇವರ ಆಶೀರ್ವಾದ, ಇವತ್ತು ಗುರುಗಳ ಆಶೀರ್ವಾದದಿಂದ, ಆಂಜನೇಯ ಆಶೀರ್ವಾದದಿಂದ ನಮಗೆ ಏನಾದರೂ ಅಧಿಕಾರ ದೇವರು ಕೊಟ್ಟರೆ ಈ ಗುಡಿಗೆ ಏನೇನು ಸಹಾಯ ಬೇಕೋ ನಾವು ಮುಂದೆ ನಿಂತ್ಕೊಂಡು ಈ ಗುಡಿ ಕಾರ್ಯಕ್ರಮ ನಾವು ನಡೆಸ್ಕೊಡ್ತೀವಿ ಅಂತ ಹೇಳ್ತಾ ಒಂದೆರಡು ಮಾತನ್ನು ಮಾಡ್ಕೊಂಡು. ಆದರೆ ಈ ಥರ ವೇದಿಕೆ ಮತ್ತು ಈ ಥರ ಪ್ರೋಗ್ರಾಮ್ ನಾವು ನೋಡ್ತಿರೋದು ಈ ಥರ ಫಸ್ಟ್ ಟೈಮ್ ಇಲ್ಲಿ ಒಂದು ಆಂಜನೇಯ ಜಯಂತಿ ಇಷ್ಟು ವೇದಿಕೆ ರೆಡಿ ಮಾಡಿ ಇಷ್ಟು ಗ್ರಾಮ ಜನ ಎಲ್ಲ ನಿಂತು ನಡೆಸ್ಕೊಳ್ತಿರೋದು ನೋಡಿದರೆ ಭಾಳ ಸಂತೋಷ ಆಗುತ್ತೆ. ನಮಗೂ ಇಲ್ಲಿ ಕರೆಸಿ ಈ ವೇದಿಕೆ ಮೇಲೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಚಿರಋಣಿಯಾಗಿ. ಆಮೇಲೆ ನಮ್ಮ ಜಮಾಪುರ ಸಾಣಪ್ಪನವರು ಭಾಳ ಇದಕ್ಕೆಲ್ಲ ಓಡಾಡ್ತಾ ಇದ್ದಾರೆ, ಭಾಳ ಒತ್ತಾಯ ಮಾಡಿದರು. ಆಮೇಲೆ ಅವ್ರ ಸೇವೆ ಕೂಡ ಭಾಳ ಮಹತ್ವ ಐತೆ. ಆಮೇಲೆ ನಾವು ಏನು ಹೇಳ್ತೀವಿ ಅಂದರೆ, ನಾವು ಮೆಡಿಕಲ್ ಡಿಪಾರ್ಟ್ಮೆಂಟಾಗಿ ನಾವು ಏನು ಹೇಳ್ಬೋದು ಅಂದರೆ, ಜನರು ಎಲ್ಲದಕ್ಕೂ ಮುಖ್ಯವಾಗಿ ಆರೋಗ್ಯ ಮುಖ್ಯ. ನಾವು ಆರೋಗ್ಯನ ಉಳಿಸ್ಕ್ಯಾರಿ. ಕಾಲಕ್ಕೆ ತಕ್ಕಂಥ ನಮ್ಮ ಸನಾತನ ಧರ್ಮದಲ್ಲಿ ಕಾಲಕ್ಕೆ ತಕ್ಕಂತೆ ಹಬ್ಬಗಳು, ಅದ್ರ ತಕ್ಕಂಗೆ ಆಚರಣೆಗಳು, ಊಟದ ವ್ಯವಸ್ಥೆಗಳು ಎಲ್ಲ ಅಚ್ಚುಕಟ್ಟಾಗಿ ಮಾಡ್ಕೊಂಬಂದಾರ. ನಾವು ಯಾವುದೇ ರೀತಿ ಎಲ್ಲ ಹಬ್ಬಗಳನ್ನ ಆಚರಣೆ ಮಾಡಬೇಕು, ಎಲ್ಲ ಈ ಥರ ಜಯಂತಿಗಳನ್ನ ಆಚರಿಸ್ಬೇಕು. ಈ ಥರ ಮಾಡೋದ್ರಿಂದ ಗ್ರಾಮ ಜನತೆ ಎಲ್ಲರೂ ಒಕ್ಕೂಟದಿಂದ ಎಲ್ಲ ಒಂದೇ ಕಡೆ ಸೇರೋದ್ರಿಂದ ಒಗ್ಗಟ್ಟು ಬೆಳಿತೈತೆ. ಒಬ್ರಿಗೊಬ್ರು ಅರ್ಥ ಮಾಡ್ಕೊಂತೀರಿ. ಊರು ಚೆನ್ನಾಗಿರ್ತಾವ, ಮಳೆ ಬೆಳೆ ಎಲ್ಲ ಚೆನ್ನಾಗಾಗುತ್ತೆ, ಊರು ಸಂತೋಷವಾಗಿರ್ತೈತೆ. ಭಾಳ ಸಂತೋಷ ಆಗ್ತದೆ ಇದನ್ನೆಲ್ಲ ನೋಡಿ. ಆಮೇಲೆ ಈ ಥರ ಶ್ರೀಗಳ ಆಶೀರ್ವಾದ ವರ್ಷ ನಿಮ್ಮೂರ ಮೇಲೆ ಬೀಳಲಿ. ಈ ಥರ ದೃಷ್ಟಿ ಬಿದ್ದಾಗ ಕೆಟ್ಟ ದೃಷ್ಟಿಗಳು ಕಡಿಮೆ ಆಗಿ ಈ ಥರ ಸನಾತನ ಧರ್ಮದಾಗ ಎಲ್ಲ ಬೆಳೀಲಿ ಅಂತಂದು ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಕೇಳ್ಕೊಂತ ಶ್ರೀ ಆಂಜನೇಯ ಸ್ವಾಮಿ ಜಯಂತ್ಯೋತ್ಸವದ ಅಂಗವಾಗಿ ಇದೆಲ್ಲ ನಡೆದಕ್ಕೆ ತುಂಬ ಸಂತೋಷ ಆಯಿತು. ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಜೈ ಹನುಮಾನ್ ಜಯಂತಿ ಮಹೋತ್ಸವದ ಕಾರ್ಯಕ್ರಮದ ಪಾವನ ಸನ್ನಿಧಾನವನ್ನು ದಯಪಾಲಿಸಿದರು ಪರಮ ಪೂಜ್ಯ ಶ್ರೀ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅಡಿದಾವರಗಳಿಗೆ ನತಮಸ್ತಕನಾಗಿ ಕ್ಷೇತ್ರದ
ದೇವರನ್ನು ಸ್ಮರಣೆ ಮಾಡಿಕೊಂಡು ಕಾರ್ಯಕ್ರಮದ ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿರುವ ನಮ್ಮ ಕ್ಷೇತ್ರದ ಮಾಜಿ ಶಾಸಕರಾದ ಬಸವರಾಜ್ ದಡೇಸುಗಳಿಂದ ಎರಡೋಣಿಯಿಂದ ಹಿಡ್ಕೊಂಡು ಏನು ಹಳ್ಳಿ ಭಾಗ ಆ ಕಡೆಯಿಂದ ಚನ್ನಹಳ್ಳಿವರೆಗೆ ಮತ್ತು ಕಾರಟಗಿಯಿಂದ ನಾಗರಕಲ್ಲು ಶುರು ಮಾಡಿ ಸೋಮನಾಳದವರೆಗೆ ಸುಮಾರು 21 ಹಳ್ಳಿಗಳಿಗೆ ಪಾದಯಾತ್ರೆ ಪ್ರವಚನವನ್ನು ಮಾಡೀವಿ. ನಮ್ಮ ಶರಣಪ್ಪ ಹೇಳಿದ, ನಾವು ನಿಮ್ಮ ಗ್ರಾಮಕ್ಕೆ 2 ಸರಿ ಮೀಟಿಂಗಿಗೆ ಬಂದು ನಾನು ಮಾಡಬೇಕು, ಈ ಗ್ರಾಮದೊಳಗೆ ಒಂದು ಪಾದಯಾತ್ರೆ ಪ್ರವಚನ ಹೊಸದು ಆಗಲಿ ಅಂತಂದು. ಅದ್ರದ್ದೇನೋ ಅನಾನುಕೂಲ ಆಯಿತು, ಆಗಲಿ, ಆದ್ರೆ ಆತ ಹೇಳಿದ ಕ್ಷಮಿಸ್ಬೇಕಾಗ್ತಾರಂತಂದು. ಸ್ವಾಮಿ ಯಾವಾಗಲೂ ಶಾಪ ಕೊಡೋನು ಸ್ವಾಮಿ ಅಲ್ಲ, ಭಕ್ತರನ್ನ ತಾಪ ಕಳೆಯವ ಸ್ವಾಮಿ ಅಕ್ಕನ. ಹಾಗಾಗಿ ಕ್ಷಮಿಸುವಂಥದ್ದು ಏನಿಲ್ಲ. ಮುಂಬರುವ ದಿನಮಾನದೊಳಗೆ ಆಗಲಿ ಒಳ್ಳೆಯ ಕಾರ್ಯಕ್ರಮ. ಅದಕ್ಕೆ ಅಜ್ಜಾರು ಹೇಳ್ಯಾರ 3 ತಾಸು ಮಾತಾಡಂದ. ನಾನು ಎಲ್ಲ ಗ್ರಾಮದೊಳಗೆ 3 ದಿನ ಪ್ರವಚನ ಮಾಡೀನಿ, 1 ತಾಸು. ಹಂಗೆ ನಿಮ್ಮ ಗ್ರಾಮದೊಳಗೆ 3 ದಿನ ಆಗಿಲ್ಲಲ್ಲ, ಅದಕ್ಕೆ ದಿವಸ 1 ತಾಸಂತ ಹಿಡ್ಕೊಂಡು 3 ತಾಸು ಮಾತಾಡಿಬಿಡ್ತೀನಿ. ಹೊಟ್ಟೆ ಹಸು ಬಿಟ್ಟೈತಿ ಪಾಪ. ಇರಲಿ, ಭಾಳ ಖುಷಿ ಆಗುತ್ತೆ ಈ ಗ್ರಾಮಕ್ಕೆ ಬಂದಿದ್ದೀವತ್ತು. ಅವ್ರಿಗೆ ಭಯ ಇತ್ತು, ಅಜ್ಜವ್ರು ನಾವು 2 ಸರಿ ಬಂದರು, ನಾವು ಯಾವ ಬಂದಾರ ಬರಬೇಕ್ರಿ ಅಜ್ಜಾರ ಅಂತಂದು. ನಾನು ಇವತ್ತೊಂದು ಕಾರ್ಯಕ್ರಮ ಒಪ್ಕೊಂಡಿದ್ದೆ. ಆದರೂ ಜಮಾಪುರ ಗ್ರಾಮದವ್ರು ಕರೆದಾರ ಅಂದ ಮೇಲೆ ಇನ್ನು ಮೇಲೆ ಆಂಜನೇಯ ಸ್ವಾಮಿ ಅವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡಲಿ, ಒಳ್ಳೆಯ ಶಕ್ತಿಯನ್ನು ಕೊಡಲಿ ಅಂತಂದು ನಾವು ಈ ಗ್ರಾಮಕ್ಕೆ ಇವತ್ತು ಬಂದ್ವಿ. ನಿಮ್ಮೆಲ್ಲ ಭಕ್ತಿ ನೋಡಿದ್ರೆ ಭಾಳಷ್ಟು ಖುಷಿ ಆಗುತ್ತೆ. ಎಷ್ಟು ಸಣ್ಣ ಗ್ರಾಮ ಇತ್ತು ನೋಡಿದ್ರು, ಸಣ್ಣ ಗ್ರಾಮದೊಳಗೆ ನಿಮ್ನೆಲ್ಲ ನೋಡಿದ್ರು. ಹಿಂದಿನ ಕಾಲದೊಳಗೆಲ್ಲ ಮನೆಗಳು ಸಣ್ಣವಿರ್ತಿದ್ವು, ಮನಸ್ಸುಗಳು ದೊಡ್ಡವಿರ್ತಿದ್ವು. ಹಿಂದಿನ ಕಾಲದೊಳಗೆಲ್ಲ ಮನೆಗಳು ಸಣ್ಣವಿರ್ತಿದ್ವು, ಮನಸ್ಸುಗಳು ದೊಡ್ಡವಿರ್ತಿದ್ವು. ಈಗೆಲ್ಲ ನಮ್ಮ ಮನೆಗಳು ದೊಡ್ಡವಾಗಕತ್ತಾವು, ಮನಸ್ಸು ಸಣ್ಣವಾಗಕತ್ತಾವು. ಹಿಂದಿನ ಕಾಲದೊಳಗೆ ಕಿಸೆ ಖಾಲಿ ಇರ್ತಿತ್ತು, ಹೃದಯ ತುಂಬಿರ್ತಿತ್ತು. ಯಾರೇ ಬರಲಿ ಅವರನ್ನು ಪ್ರೀತಿಯಿಂದ ಕಾಣ್ತಿದ್ರು. ಹಿಂದಿನ ಕಾಲದ ಜನ ಕಿಸೆದೊಳಗೆ ಮಾತ್ರ ರೊಕ್ಕ ಇರ್ತಿದ್ದಿಲ್ಲ. ಹಿಂದಿನ ಕಾಲದೊಳಗೆ ಕಿಸೆ ಖಾಲಿ ಇತ್ತು, ಹೃದಯ ತುಂಬಿರ್ತಿತ್ತು. ಈಗಿನ ಕಾಲದೊಳಗೆ ಎಲ್ಲರೂ ಕಿಸೆ ತುಂಬಾವು, ಆದರೆ ಹೃದಯವಂತಿಕೆ ನಮ್ಮೊಳಗಿಲ್ಲ. ಆದ್ರೆ ಇವತ್ತಿನ ದಿನಮಾನದೊಳಗೆ ಈ ಮಾತನ್ನ ಯಾವ ಗ್ರಾಮ ಸುಳ್ಳು ಮಾಡೈತಂದ್ರೆ ಅದು ಜಮಾಪುರ ಗ್ರಾಮ ಸುಳ್ಳು ಮಾಡೈತಂತ ಹೇಳಿಕ್ಕೆ ಬಹಳಷ್ಟು ಖುಷಿಯಾಗಿಂತ ಆಚರಣೆ ಮಾಡಾಕತ್ತೆ. ಹನುಮಂತ ಅಂದ್ರೆ ಇಷ್ಟ ತಿಳ್ಕೊಂಡು ಬಿಡ್ರಿ, ಅವ ಅಂದ್ರೆ ಶಕ್ತಿ ಬಂದಾದ್ರೆ ಅವನಲ್ಲಿರ್ತಕ್ಕಂಥ ಸೇವಾ ಮನೋಭಾವ. ಒಂದು ಕಡೆ ನೀವು ವಿಚಾರ ಮಾಡ್ಕೊಂತ ಹೋಗಿ ನೋಡಿದ್ರ ಯಾರ ಭಂಟ ಅವ? ರಾಮನ ಭಂಟ. ವಯಸ್ಸಿನೊಳಗೆ ರಾಮನಕ್ಕಿಂತ ದೊಡ್ಡವನ ಹನುಮಂತ. ಇತಿಹಾಸ ತೆಗೆದು ನೋಡ್ರಿ ನೀವು. ರಾಮನಕ್ಕಿಂತ ದೊಡ್ಡವ, ಆದ್ರೆ ರಾಮನ ಮುಂದೆ ಕಿಂಕರನಾಗಿದ್ದ. ನಾವು ಯಾವಾಗ ಕಿಂಕರರಾಗಿರ್ತೀವಿ ಅವಾಗ ನಾವು ಶಂಕರರಾಗ್ತೀವಿ. ಬಸವಣ್ಣ ಹೇಳಿದ್ನಲ್ಲ, ಎನಗಿಂತ ಕಿರಿಯರಿಲ್ಲ ಅಂತ ಹೇಳಿದ. ಅಷ್ಟು ದೊಡ್ಡ ಪ್ರಧಾನಮಂತ್ರಿ ಆದರೂ ನನಗಿಂತ ಸಣ್ಣವ್ರು ಯಾರು ಇಲ್ಲ, ನಾನೇ ಚಿಕ್ಕವನಂದ. ಹಂಗ ಹನುಮಂತ ಕಿಂಕರನಾಗಿದ್ದಕ್ಕೆ, ಬಂಟನಾಗಿದ್ದಕ್ಕೆ ನೋಡಿ ರಾಮನ ಶಿಷ್ಯ ಆದನ. ರಾಮನ ಮೂರ್ತಿಗಳು, ರಾಮನ ದೇವಸ್ಥಾನಗಳು ಎಲ್ಲ ಊರೊಳಗೆ ಕಾಣಂಗಿಲ್ಲ, ಆದ್ರೆ ಎಲ್ಲ ಊರಾಗ ಕಾಣೋದು ಯಾರ್ದು? ಹನುಮಂತಂದಲ್ಲ. ಯಾವ ಗ್ರಾಮದೊಳಗೆ ಯಾವ ಗುಡಿ ಇರ್ಲಿಕ್ಕಂದ್ರೂ ನಡೀತೈತಿ, ಹನುಮಂತನ ಇರಬೇಕು, ಹೌದಲ್ಲ? ಹಾಗಾಗಿ ಆ ಹನುಮಂತನ ಜಯಂತಿ ಮಾಡೋದ್ರ ಮೂಲಕ ನಾವೆಲ್ಲ ಏನನ್ನ ತಿಳ್ಕೊಳ್ಬೇಕಂದ್ರೆ ಅವನಲ್ಲಿರ್ತಕ್ಕಂಥ ಸೇವಾ ಮನೋಭಾವ, ಅವನಲ್ಲಿರ್ತಕ್ಕಂಥ ಇವತ್ತಿನ ದಿನ ಆಂಜನೇಯನ ಸ್ವರ್ಣೋತ್ಸವ ದಿನ, ಆಂಜನೇಯನ ಜನ್ಮದಿನ ಆಗಿರೋದ್ರಿಂದ ಜಯಂತ್ಯೋತ್ಸವದ ಕಾರ್ಯಕ್ರಮದಲ್ಲಿ ಜಮಾಪುರದಲ್ಲಿ ಇಷ್ಟೆಲ್ಲ ವೇದಿಕೆ ಮೇಲೆ ಜಮಾಯಿಸಿರ್ತಕ್ಕಂಥ ಪರಪೂಜ್ಯರು ಮೊದಲುಗೊಂಡು ಎಲ್ಲ ಯುವಕರೇ, ತಾಯಂದಿರಿ ಮತ್ತು ಹಿರಿಯರಿಗೆ ಬಹಳ ಸುಂದರವಾದ ಮಾತುಗಳನ್ನು ಹೇಳಿದ್ದಾರೆ. ಹಾಗೆಯೇ ಅದಕ್ಕಿಂತ ಪೂರ್ವದಲ್ಲಿ ಯುವಕರು, ಇವತ್ತಿನ ದಿನಮಾನಗಳಲ್ಲಿ ಯುವಕರು ಸುಧಾರಣೆ ಆಗಿರೋದು ನೋಡಿದರೆ ಬಹಳ ಸಂತೋಷ ಅನಿಸುತ್ತದೆ. ಈ ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಯುವಕರ ಒಂದು ಚಟುವಟಿಕೆಗಳು ನೋಡಿದರೆ ಮನಸ್ಸಲ್ಲೂ ದೇಹೆಯಲ್ಲೋ ಏನೋ ಹಾಗೆ ಇರುವಂಥ ಒಂದು ಕಾಲ ಇವತ್ತಿನ ಕಟ್ಟ. ಆದರೆ ಇವತ್ತು ಸನ್ಮಾರ್ಗದಲ್ಲಿ ಬಂದು ದೇವರು ಕೊಟ್ಟಿರ್ತಕ್ಕಂಥ ಧೈರ್ಯವನ್ನು ಪರೋಪಕಾರಾರ್ಥ ಮಿದಂ ಶರೀರಂ ಎನ್ನುವ ಹಾಗೆ, ನಾನೇ ಮರವಿದ್ದ ಫಲವೇನು ನೆರಳಿಲ್ಲದಕ್ಕ, ಧನವಿದ್ದ ಫಲವೇನು ದಾನವಿಲ್ಲದನ್ನಕ್ಕ, ಉಡುಪವಿದ್ದ ಫಲವೇನು ಗುಣವಿಲ್ಲದನ್ನಕ್ಕ, ಹಸುವಿದ್ದ ಫಲವೇನು ಹೈರವಿಲ್ಲದನ್ನಕ್ಕ, ನಾನಿದ್ದ ಫಲವೇನು ಗುಣವಿಲ್ಲದನ್ನಕ್ಕ ಅನ್ನೋವಾಗೆ ಅಕ್ಕಮಹಾದೇವಿ ಹೇಳ್ತಾರೆ ಈ ಮಾತು. ಹಾಗಾಗಿ ಇವತ್ತು ನಾನಿದ್ದು ಫಲವೇನು ಅನ್ನೋದನ್ನು ಬಹಳ ನಾವು ವಿಚಾರ ಮಾಡಬೇಕಾಗಿದೆ. ನಾವು ಹೇಗೆ ಬಂದ್ವಿ ಹಾಗೆ ಹೋಗಿದ್ರೆ ಮನುಷ್ಯತ್ವ ಅಲ್ಲ ಅದು. ದೇಶ ಅಥವಾ ಜಗತ್ತು ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ
ದೇಶಕ್ಕಾಗಿ, ಸಮಾಜಕ್ಕಾಗಿ, ಮನೆತನಕ್ಕಾಗಿ, ಗುರು ಹಿರಿಯರ ಸೇವೆಗಾಗಿ ನಾವು ಏನು ಕೊಟ್ಟಿವಿ ಅನ್ನೋದು ಬಹಳ ಮುಖ್ಯ. ಹಾಗೆ ಇವತ್ತಿನ ವೇದಿಕೆಯಲ್ಲಿ ನೋಡಿರ್ತಕ್ಕಂಥ ಎಲ್ಲ ಸಣ್ಣ ಸಣ್ಣ ಯುವಕರ ಒಂದು ಭಾವನೆಗಳೇನಿದೆ ಅಂದ್ರೆ ದೇವರು ಕೊಟ್ಟಿದ್ದನ್ನು ಹಂಚಿ ಉಣ್ಣಬೇಕನ್ನುವಂಥ ಸದ್ಭಾವನೆ ಏನಿದೆಲ್ಲ ಬಹಳ ನೋಡಿ ಸಂತೋಷ ಆಯಿತು. ಕೇವಲ ಕೀರ್ತಿಗಾಗಿ ಮಾಡುವಂಥದ್ದಲ್ಲ, ದಾನ ಧರ್ಮ ಪರೋಪಕಾರ ಏನಿದೆಲ್ಲ ಇದು ಎಲೆಮರೆಯ ಕಾಯಿಯಂತೆ ಮಾಡುವಂಥ ಕಾರ್ಯಕ್ರಮ. ಕೇವಲ ದೇವಸ್ಥಾನಕ್ಕಷ್ಟೇ ಮಾಡಲಿಲ್ಲ. ಒಬ್ಬ ನಮ್ಮೂರಿನ ವಿದ್ಯಾವಂತ ಮಹಿಳೆ ಸುಧಾರಣೆ ಆಗುತ್ತಾರ ಅನ್ನೋ ದೃಷ್ಟಿಯಿಂದ ಏನೂ ಇಲ್ಲದ ಮೇಲೆ ಊರಾಗ ಡೋರ್ ನಂಬರ್ ಇಲ್ಲ, ಅಡವ್ಯಾಗ ಸರ್ವೆ ನಂಬರ್ ಇಲ್ಲ ಅಂತಕ್ಕಂಥ ಕುಟುಂಬ ಈ ಊರಿಗೆ ಹುಡುಕೊಂಡು ಉಣ್ಣುವಂಥ ಕುಟುಂಬ ಬಂದಿದ್ದನ್ನು ಇವತ್ತು ಏನೇ ಇಲ್ಲದ ಆಶ್ರಯ ಇಲ್ಲತಕ್ಕಂಥ ಒಬ್ಬ ಸಹೋದರಿ ದ್ವಿತೀಯ PUCಯಲ್ಲಿ 96% ತೆಗೆದುಕೊಂಡು ಈ ಗ್ರಾಮಕ್ಕೆ, ಈ ನಾಡಿಗೆ ಕೀರ್ತಿಯನ್ನು ತಂದು ನೋಡಿದರೆ ಬಹಳ ಸಂತೋಷ ಆಗಿದೆ. ನಮಗೆ ಹಾಲು ಕುಡಿದಷ್ಟು ಸಂತೋಷ. ಅಕ್ಷರ ಮನೋಪಮಹಾನ್ ಪಂಚಸೂತ್ರ ಗುರು ಒಂದೇ ಪಂಚಾಚಾರ್ಯ ಜಗದ್ಗುರು. ಕೊಪ್ಪಳ ಜಿಲ್ಲೆಯ ಕಾಟಗಿ ತಾಲೂಕಿನ ಜಮಾಪುರ ಗ್ರಾಮದ ಸರ್ವಧರ್ಮ ಸದ್ಭಕ್ತರು ಪ್ರತಿ ವರ್ಷ ಶ್ರೀ ಆಂಜನೇಯ ಸ್ವಾಮಿಯ ಒಂದು ಧ್ವಜಾರೋಹಣ ಈ ಕಾರ್ಯಕ್ರಮದಲ್ಲಿ ತಾಯಂದಿರು ಸಹಿತ ಅಚ್ಚುಕಟ್ಟಾಗಿ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಂಡಿದ್ದಾರೆ. ಪ್ರತಿ ವರ್ಷ ಇದೇ ಪ್ರಕಾರ ಯುವಕರು ನಮ್ಮ ಗ್ರಾಮದ ಎಲ್ಲ ಸರ್ವ ಸದಸ್ಯರು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಗುರು ಹಿರಿಯರು, ಯುವಕ ಮಿತ್ರರು, ಆಮೇಲೆ ಪೂಜ್ಯರು ಎಲ್ಲರ ಆಶೀರ್ವಾದದಿಂದ ಶ್ರೀ ಆಂಜನೇಯ ಸ್ವಾಮಿಯ ಹನುಮ ಜಯಂತಿ ಎಂದು ಅತಿ ವಿಜೃಂಭಣೆಯಿಂದ ಧ್ವಜಾರೋಹಣ ಮುಖಾಂತರ ಶ್ರೀ ಅಜ್ಜರು, ಬೋಗುಂಪ ಅಜ್ಜರು, ಕೊಟ್ನೆಕಲ್ ಅಜ್ಜರು, ಇನ್ನುಳಿದ ನಮ್ಮ ಹೆಬ್ಬಾಳ ಅಜ್ಜರು ಎಲ್ಲರ ಸಮ್ಮುಖದಲ್ಲಿ ಧ್ವಜಾರೋಹಣ ಮಾಡಿ ಆಂಜನೇಯ ಸ್ವಾಮಿಯ ಶಕ್ತಿ ಪುರುಷನೆಂದೇ ಪ್ರಖ್ಯಾತಿ ಹೊಂದಿದಂಥ ಆತ ಯಾರನ್ನು ಬಿಡಂಗಿಲ್ಲ. ಹನುಮಪ್ಪ ಹಿಂದೆ ಬಂದಂದ್ರೆ ಯಾರು ಬಿಡಲ್ಲ, ಎಲ್ಲರೂ ಕೊಡಬೇಕು ಪಟ್ಟಿ ಆತಗೆ. ಹಂಗಾಗಿ ಹನುಮ ಜಯಂತಿಯಿಂದ ಇಂದು ಅತಿ ಸ್ಪೆಷಲ್ ಡೇ ಅಂತಾರೆ ಇವತ್ತು. ಆದ್ದರಿಂದ ಎಲ್ಲರೂ ಸೇರಿ ಒಂದು ಗ್ರಾಮದ ಶ್ರೀ ಶಕ್ತಿ ಪುರುಷ ಆಂಜನೇಯ ಸ್ವಾಮಿಯ ಜಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ನಡೆಸಿಕೊಡುವಂತಹ ಸರ್ವರಿಗೂ ಮತ್ತು ಯುವಕರೆನ್ನದೇ ಗುರು ಹಿರಿಯರು ಎಲ್ಲರ ಆಶೀರ್ವಾದದಿಂದ ಇವತ್ತು ಜಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ನಡೆಸಿಕೊಟ್ಟಿದ್ದಕ್ಕೆ ಉತ್ಪೂರ್ವಕ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೇವೆ. ನಾನು ಮರನಹಳ್ಳಿ ಗ್ರಾಮದ ಹಾಗೂ ಸಿದ್ದಾಪುರ ಹೋಬಳಿಯ ಒಬ್ಬ ನಿರ್ವಾಹಕನಾಗಿ ಇವತ್ತು ನನ್ನ ಆಹ್ವಾನ ಹನುಮಪ್ಪನ ಸನ್ನಿಧಿಗೆ ಬಂದು ಆಶೀರ್ವಾದ ಪಡೆದಿದ್ದಕ್ಕೆ ನನಗೆ ಕೂಡ ತುಂಬ ಖುಷಿಯಾಗಿದೆ. ನನ್ನ ಬಳಗನಾದ ಎಂಕೋಪ್ ತಳವಾರ್ ಇವರ ಸಮ್ಮುಖ ಮತ್ತು ಅಜ್ಜರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ. ಹನುಮಪ್ಪನ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಆ ಭಗವಂತನ ಪಾದಕ್ಕೆ ನನ್ನ ಶರಣು. ನಮ್ಮ ಕಡೆಯಿಂದ ಹೃತ್ಪೂರ್ವಕವಾದ ನಮಸ್ಕಾರ. ಹಾಗೂ ಇಲ್ಲಿ ಹನುಮ ಜಯಂತಿ ಪ್ರಯುಕ್ತ ನಮ್ಮನ್ನು ಆಹ್ವಾನಿಸಿದ್ರು. ಇಲ್ಲಿ ಜನತೆಗೆ ನಾವೇನು ವಿಷಯ ಮುಟ್ಟಿಸ್ತೀವಿ ಏನಂದರೆ, ಇಲ್ಲಿ ಈಗಿನ ಕಾಲದಾಗ ಆರೋಗ್ಯ ಕಾಪಾಡ್ಕೊಳ್ಳೋದು ಭಾಳ ಕಷ್ಟದ ವಿಚಾರ. ಈಗ ನಮ್ಮಲ್ಲಿ ಎಲ್ಲ ಆಸ್ತಿ ಇರುತ್ತೆ, ಅಂತಸ್ತು ಇರುತ್ತೆ, ಎಲ್ಲ ಇರ್ತೈತೆ. ಆದರೆ ಆ ಟೈಮಿಗೆ ಆರೋಗ್ಯ ಅನ್ನೋದು ಇರೋಂಗಿಲ್ಲ. ಅದಕ್ಕಾಗಿ ನಾವು ಇವತ್ತು ಆಸ್ತಿ ಅಂತಸ್ಕಿಂತ ಫಸ್ಟ್ ನಾವು ಉಳಿಸ್ಕೋಬೇಕಾಗಿದ್ದು ಆರೋಗ್ಯ. ನಾವು ಆರೋಗ್ಯ ಅಂದರೆ ಈಗ ಮನೆಯಲ್ಲಿ ಆರೈಕೆ ಹೆಣ್ಮಕ್ಳಿಂದನೂ ಸ್ಟಾರ್ಟ್ ಆಗುತ್ತೆ. ಈಗ ಮನೆಯಲ್ಲಿ ಈಗ ಆಹಾರ ಪದ್ಧತಿಗಳು ಕೆಲವೊಂದು ಹಳೆ ಕಾಲದ ಆಹಾರ ಪದ್ಧತಿಗಳು, ಮುಂಚೆ ಎಲ್ಲ ಹಳೆ ಜನ ಯಾರು ಅನ್ನ ಊಟ ಮಾಡ್ತಿದ್ದಿಲ್ಲ, ಅನ್ನ ಭಾಳ ಕಡಿಮೆ ಊಟ ಮಾಡ್ತಿದ್ರು. ಮನೆಗೆ ಯಾರನ್ನ ಗೆಸ್ಟ್ ಬಂದಾಗ ಅಷ್ಟೇ ಅನ್ನ ಊಟ ಮಾಡ್ತಿದ್ರು. ಈಗ ದಿನ ಎಲ್ಲರೂ ಅನ್ನ ಬಳಕೆ ಮಾಡೋದ್ರಿಂದ ರೋಗ ರುಜಿನಗಳು ಜಾಸ್ತಿ ಆಗ್ಯಾವ, ನಂಜಿನ ಅಂಶ ಜಾಸ್ತಿ ಆಗೈತೆ. ಇದಕ್ಕೋಸ್ಕರ ನಾವು ಎಲ್ಲ ಕಡೆ ಆರೋಗ್ಯ ತಪಾಸಣೆ, ಉಚಿತ ಆರೋಗ್ಯ ತಪಾಸಣೆ ಮೂಲಕ ನಾವು ನಮ್ಮ ಕಡೆಯಿಂದ ಸೇವೆ ಸಲ್ಲಿಸ್ತಾ ಇದ್ದೀವಿ. ಅದನ್ನು ಸದುಪಯೋಗ ಪಡಿಸ್ಕೋಬೇಕಂತ ನಾವು ಕೇಳ್ಕೊತೀವಿ ಎಲ್ಲ ಜನತೆಗೆ. ಆಮೇಲೆ ಪ್ರತಿ ಸೋಮವಾರ ಚನ್ನಮಲ್ಲಿಕಾರ್ಜುನ ದೇವಸ್ಥಾನ ನಮ್ಮ ಚನ್ನಬಸವೇಶ್ವರ ಮಠದಲ್ಲಿ ಪ್ರತಿ ಸೋಮವಾರ 6:30ರಿಂದ 11:30ವರೆಗೆ ರಕ್ತ ಪರೀಕ್ಷೆ, ಉಚಿತ ರಕ್ತ ಪರೀಕ್ಷೆ ಮಾಡ್ತೀವಿ. ಅದು ಪ್ರೈವೇಟಾಗಿ ನಾವು ಮಾಡಿದ್ರೆ 280-300 ರೂಪಾಯಿವರೆಗೂ ರಕ್ತ ಪರೀಕ್ಷೆ ತೊಗೋಬೇಕಾಗತ್ತೆ. ಅಂಥದನ್ನು ನಾವು 1,11,111 ಜನಕ್ಕೆ ಉಚಿತ ರಕ್ತ ಪರೀಕ್ಷೆ ನಮ್ಮ ಮೋದಿಜಿಯವರು 3ನೇ ಬಾರಿ ಆಯ್ಕೆಯಾಗಿ ಬರಲಿ ಅಂತ ನಾವು ಸಂಕಲ್ಪ ಮಾಡಿದ್ವಿ. ಅದು ಯಶಸ್ವಿ ಆಗಿದ್ದ ಕಾರಣಕ್ಕೆ ನಾವು ಅದನ್ನು ಪ್ರತಿ ಸೋಮವಾರ 6:30ರಿಂದ 11:30ವರೆಗೆ ಉಚಿತ ತಪಾಸಣೆ ಎಷ್ಟು ಜನನೇ ಆಗಿರ್ಬೋದು ಒಂದು ಸದುಪಯೋಗ ಪಡಿಸ್ಕೊಂಡು. ಈಗ ಬೇಸಿಕ್ಕಾಗಿ ರೋಗ ರುಜಿನಗಳು ಸ್ಟಾರ್ಟ್ ಆಗೋದು
BP ಶುಗರಿಂದನೇ ಸ್ಟಾರ್ಟ್ ಆಗೋದು. ಅದನ್ನೇ ನಾವು ತಪಾಸಣೆ ಮಾಡಿ ಅದನ್ನು ಇದ್ದಂಥವರಿಗೆ ಸ್ಟಾರ್ಟ್ ಆಗೋರಿಗೆ ಅದನ್ನು ಅಲ್ಲಿಗೆ ಕಂಟ್ರೋಲ್ ಮಾಡಿ ಅವ್ರ ಆರೋಗ್ಯನ ಕಂಟ್ರೋಲ್ ಇಟ್ಕಾರೆ ಅಂತ ನಮ್ಮ ಮಾಹಿತಿ ತಿಳಿಸ್ತಾ ಇದ್ದೀವಿ. ಈಗ ನಮ್ಮ ಕೈಲಾಗಿದ್ದು ಸಹಾಯ ಇಂಥಲ್ಲಿ ಹೋಗ್ರಿ, ಇಂಥ ಆಸ್ಪತ್ರೆಗೆ ಹೋಗ್ರಿ, ಇಂಥಲ್ಲಿ ಹೋದ್ರೆ ನಿಮಗೆ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋ ಮಾರ್ಗದರ್ಶನ ನಾವು ನೀಡ್ತಾ ಇದ್ದೀವಿ. ಇದನ್ನು ಜನರು ಗೊತ್ತಿರಲಾರ್ದವರು, ನಾಲೆಜ್ ಇರಲಾರ್ದವರು ಇದನ್ನು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಂಡು ತಮಗೆ ಯಾವ ರೀತಿ ಅನುಕೂಲ ಆಗುತ್ತಾ, ಈಗ ಆಸ್ಪತ್ರೆಗಳಂದರೆ ದೊಡ್ಡ ಆಸ್ಪತ್ರೆ ಹೋದರೆ ಭಾಳ ಖರ್ಚು ಬರುತ್ತೆ ಅನ್ನೋ ಭಯದಿಂದನೇ ಅರ್ಧ ಕುಗ್ಗಿ ಜೀವ ಕಳ್ಕೊಳ್ಳೋಂಥ ಜನ ಇದ್ದಾರೆ. ಅಂಥವ್ರಿಗೆ ಇದು ಅನುಕೂಲ ಆಗಲಿ, ಯಾರಿಗೆ ಆ ಥರ ಭಯ ಬೇಡ. ಈಗಿನ ಕಾಲದಾಗ ಆರೋಗ್ಯ ತಪಾಸಣೆಗಳು ಉಚಿತ ನಡೀತಾ ಇದಾವೆ. ಆಮೇಲೆ ಗೌರ್ಮೆಂಟ್ ಹಾಸ್ಪಿಟ್ಲುಗಳಲ್ಲಿ ಎಲ್ಲ ಉಚಿತ ಸೇವೆಗಳು ನಡೀತಾ ಇದ್ದಾವೆ. ನಾವು ಏನಂದರೆ ನಮ್ಮ ಮೈಂಡ್ ಸೆಟ್ನ ನಾವು ಕರೆಕ್ಟಾಗಿ ತಿಳ್ಕೊಂಡು ನಾವು ಆರೋಗ್ಯ ತಪಾಸಣೆಗಳು ಇದ್ದಲ್ಲಿ ನಮ್ಮ ಅಟ್ಲೀಸ್ಟ್ ದುಡ್ಡು ಇಲ್ಲಾದ್ರೆಲ್ಲ ಫ್ರೀ ಚೆಕಪ್ ಇದ್ದಲ್ಲಿ ಫ್ರೀ ಚೆಕಪ್ ಮಾಡಿಸ್ಕೊಂಡು ನಮ್ಮ ಆರೋಗ್ಯ ಕರೆಕ್ಟ್ ಐತಲ್ಲಿ ನೋಡ್ಕೋಬೇಕು. ಆಮೇಲೆ ಇನ್ನೊಂದು ಮಾಹಿತಿ ಏನು ಹೇಳ್ತೀನಿ ಅಂದರೆ, ಈಗ ನಾವು 60-70 ಸಾವಿರ ರೂಪಾಯಿ 2 ವೀಲರ್ ಗಾಡಿಗೆ 3 ತಿಂಗಳಿಗೊಮ್ಮೆ ನಾವು ಸರ್ವಿಸಿಗೆ ಬರ್ತೀವಿ. ಈಗ ನಮ್ಮ ಇಷ್ಟು ಕೋಟ್ಯಾಂತರ ರೂಪಾಯಿ ಕೊಟ್ಟರು ಈ ಬೆಲೆ ಬಾಳೋ ಈ ದೇಹ ಸಿಗಂಗಿಲ್ಲ. ಇಂಥ ಬಾಡಿನ ಯಾಕೆ 3 ತಿಂಗಳು 6 ತಿಂಗಳಿಗೊಮ್ಮೆ ಚೆಕ್ ಮಾಡಿಸ್ಕೋಬಾರ್ದು? ನಮ್ಮ ಹಾರ್ಟ್ ಕರೆಕ್ಟ್ ಐತಲ್ಲ, ಲಿವರ್ ಕರೆಕ್ಟ್ ಐತಲ್ಲ, ಕಿಡ್ನಿ ಕರೆಕ್ಟ್ ಐತಲ್ಲ. ಯಾಕಂದ್ರೆ ಈಗಿನ ದಿನಮಾನಗಳಲ್ಲಿ ಆಹಾರ ಪದ್ಧತಿಗಳು ಸರಿಯಿಲ್ಲ, ಎಲ್ಲ ಹೈಬ್ರಿಡ್ ಪದ್ಧತಿ. ಈ ರೈತರೆಲ್ಲ ಔಷಧಿ ಹೊಡೆಯೋದು ಗದ್ದೆಗೆ ನೋಡ್ತಾ ಇದ್ದೀವಿ. 40 ಚೀಲ ಬೆಳೆ ಬರಬೇಕಾದ್ರೆ 20 ಚೀಲ ಸತ್ತು ಹೊಡಿಲೇಬೇಕು. ಈಗ ಅರ್ಧ ತಿಂತಿರೋದೇ ಪಾಯ್ಸನ್. ಈಗಿನ ಕಾಲದಲ್ಲಿ ಎಷ್ಟು ಅವಾಗ 100 ವರ್ಷ ಆಯಸ್ಸು ಇದ್ದಿದ್ದು ಈಗ 60 ವರ್ಷಕ್ಕೆ ಬಂದೈತೆ. ಈಗ ಎಂಥ ಪುನೀತ್ ರಾಜ್ಕುಮಾರ್ ನೋಡಿರಿ, ನಮ್ಮ ಬಾಡಿ ಬಿಲ್ಡರ್ ಆಗಿದ್ದರು ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಅಂಥವ್ರನ್ನೇ ನಾವು ಕಳ್ಕೊಂಡ್ವಿ. ಅಂಥ ಜಿಮ್ನಾಸ್ಟಿಕ್ ಅವರು ಇದ್ದಂಥವರೇ ಉಳಿಲಿಲ್ಲ ಅಂದಾಗ ನಮ್ಮ ಈಗಿನ ಮಿಡಲ್ ಕ್ಲಾಸ್ ಜನತೆಗೆ ಈಗ ಪುನೀತ್ ರಾಜ್ಕುಮಾರ್ ಅವರು ಅವ್ರ ಮನೆಯಲ್ಲಿ ತಡ್ಕೊಂತಾರೆ. ಅವ್ರದ್ದು ಕನ್ನಡ ಜನತೆ ತಡ್ಕೊಳ್ಳಿಲ್ಲ, ಆದರೂ ಅವ್ರಿಗೆ ಎಲ್ಲರ ಮನೆಯಲ್ಲಿ ಅವ್ರವ್ರ ಮಕ್ಕಳೇ ಪುನೀತ್ ರಾಜ್ಕುಮಾರ್. ಎಲ್ಲರೂ ನಮ್ಮ ಮನೆಗೆ ನಾವೇ ಪಿಲ್ಲರ್ ಆಗಿರ್ತೀವಿ. ನಮ್ಮ ಆರೋಗ್ಯನ ರಕ್ಷಣೆ ಮಾಡ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿರ್ತದೆ. ದಯಮಾಡಿ ಎಲ್ಲರೂ 3 ತಿಂಗಳಿಗೊಮ್ಮೆ ನಮ್ಮ ರಕ್ತ ಪರೀಕ್ಷೆ, ಶುಗರು, BP, ನಾರ್ಮಲಾಗಿ ಕಿಡ್ನಿ, ಹಾರ್ಟು ಇಂಥವೆಲ್ಲ ನಾವು ಚೆಕ್ ಮಾಡಿಸ್ಕೊಂಡು ಏನಾದರೂ ವೇರಿಯೇಷನ್ ಇದ್ದರೆ ಚಿಕ್ಕದಿದ್ದಾಗೆ ತೋರಿಸ್ಕೊಂಡು ಆರಾಮ ಮಾಡ್ಕೊಂಡು ಸರ್ವಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ತಿಳಿಸ್ತಾ ಇದ್ವಿ. ಆಮೇಲೆ ಈ ಊರಲ್ಲಿ ಜಮಾಪುರ ಗ್ರಾಮದಲ್ಲಿ ನಮ್ಮ ಕಡೆಯಿಂದ ಒಂದು ಉಚಿತ ಕ್ಯಾಂಪ್ ಮಾಡ್ಬೇಕಂತ ಮಾಡಿ ರಕ್ತ ಪರೀಕ್ಷೆ ಹಾಗೂ ಡಾಕ್ಟ್ರಿಗೆ ಕರೆಸಿ ಒಂದು ಉಚಿತ ಕ್ಯಾಂಪ್ ಮಾಡ್ಬೇಕಂತ ಮಾಡಿದ್ದೀವಿ. ಅದನ್ನು ನೋಡ್ಕೊಂಡು ವಿಚಾರ ಮಾಡಿ ನಮ್ಮ ಶರಣಪ್ಪ ಅವ್ರಿಗೆ ತಿಳಿಸಿ ವಿಚಾರ ಮಾಡಿ ನಾವು ಹಮ್ಮಿಕೊಳ್ತೇವೆ. ನಮ್ಮ ಮಾತು ಒಂದೆರಡು ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ.